ಅಪಘಾತದ ಸುದ್ದಿ ಒಂದು ಕಡೆಯಾದರೆ ಇನ್ನು ತಡರಾತ್ರಿ ಬೆಂಗಳೂರಿನಲ್ಲಿ ಸುರಿದಂತಹ ಮಳೆಯಿಂದಾಗಿ ಭಾರೀ ಅವಾಂತರಗಳು ಸೃಷ್ಟಿಯಾಗಿದೆ. ಕೆಲವು ಕಡೆ ಎಲ್ಲ 10 ಗಂಟೆ 10:30ಗೆ ಆರಂಭ ಆದಂತಹ ಮಳೆ ಸುಮಾರು 2-3 ಗಂಟೆ ಸುರಿಯಿತು. ಇನ್ನು ಕೆಲವು ಕಡೆ ಸ್ವಲ್ಪ ಲೇಟ್ ಆಯಿತು. ಕಾರ್ಪೊರೇಷನ್ ಸರ್ಕಲ್, ಟೌನ್ ಹಾಲ್, ಮೆಜೆಸ್ಟಿಕ್, ಕೆಆರ್ ಸರ್ಕಲ್, ಮಾರ್ಕೆಟ್, MG ರೋಡ್ ಸೇರಿದಂತೆ ಹಲವೆಡೆ ಭಾರೀ ಮಳೆಯಾಗಿದೆ. HAL ರಸ್ತೆ ಅಂತೂ ಸಂಪೂರ್ಣ ಜಲಾವೃತವಾಗಿದೆ. ಡ್ರೈನೇಜ್ಗಳಲ್ಲಿ ನೀರು ಹೋಗದೇ ರಸ್ತೆ ಮೇಲೇ ನೀರು ನಿಂತಿದೆ. ಅದರ ಜೊತೆಗೆ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿಯ ರಸ್ತೆ ಸಂಪೂರ್ಣ ಜಲಾವೃತವಾಗಿದೆ. ಸುರಂಜನ್ ದಾಸ್ ರಸ್ತೆಯ ಎರಡೂ ಬದಿ ನೀರಿಂದ ತುಂಬ ಹೋಗಿದೆ. ಬಟ್ ಮಳೆ ಸುರಿದಿರತಕ್ಕಂಥದ್ದು ಮಧ್ಯರಾತ್ರಿಯಿಂದ ಆಗಿರೋದ್ರಿಂದ ವಾಹನ ಸವಾರರಿಗೆ ಅಷ್ಟೊಂದು ತೊಂದರೆ ಆಗಿಲ್ಲ. ಯಾಕೆಂದರೆ ವೆಹಿಕಲ್ ಮೂವ್ಮೆಂಟ್ಸ್ ತುಂಬ ಕಡಿಮೆ ಇರುತ್ತೆ. ದೃಶ್ಯದಲ್ಲಿ ತಾವೀಗ ನೋಡ್ತಾ ಇದ್ದೀರಾ. ಹಾಗಂತ ಝೀರೋ ಮೂವ್ಮೆಂಟ್ ಅಂತ ಏನಲ್ಲ, ಕೆಲವು ವೆಹಿಕಲ್ಸ್ ಓಡಾಡುತ್ತೆ. ಬೆಂಗಳೂರು ಯಾವತ್ತಿಗೂ ಕಂಪ್ಲೀಟಾಗಿ ಏನು ಮಲಗಲ್ಲ. ಎಷ್ಟು ಹೊತ್ತಿನಲ್ಲಾದರೂ ಕೂಡ ನೋಡಿ, ಡ್ರೈನೇಜಲ್ಲಿ ನೀರು ಹೋಗ್ತಾ ಇಲ್ಲ. ಹಾಗಾಗಿ ಈ ಪರಿಪ್ರಮಾಣದ ನೀರು ನಿಂತಿರ್ತಕ್ಕಂಥದ್ದು. ತಡರಾತ್ರಿ ಸುರಿದಂತಹ ಮಳೆಯ ಅವಾಂತರವನ್ನು ತಾವೀಗ ಗಮನಿಸ್ತಾ ಇದ್ದೀರಾ. ಡ್ರೈನೇಜ್ ಸಿಸ್ಟಮ್ಗಳನ್ನೆಲ್ಲ ಸುವ್ಯವಸ್ಥೆಯಲ್ಲಿ ಇಟ್ಕೋಬೇಕು ಇವರೆಲ್ಲರೂ. ಅದು ಯಾವಾಗ ಮಣ್ಣು ಅದು ಇದು ಪೇಪರು ಪ್ಲಾಸ್ಟಿಕ್ಕು ಅಂತೆಲ್ಲ ಬ್ಲಾಕ್ ಆಗಿರುತ್ತೆ. ಆ ಬ್ಲಾಕ್ ಆಗಿರೋದನ್ನ ಇವರು ಕ್ಲೀನ್ ಮಾಡಲ್ಲ BBMP ಅವರು. ಹಾಗಾಗಿ ಈ ಥರ ನೀರು ನಿಂತ್ಕೊಳ್ಳೋದು. ಇಲ್ಲ ಅಂತಂದರೆ 2 ಗಂಟೆ ಸುರಿಯುವಂತಹ ಮಳೆಯನ್ನು ಬೆಂಗಳೂರು ತಡ್ಕೊಳ್ಳಲ್ಲ ಅಂತಂದರೆ, ಮತ್ತು ದೊಡ್ಡ ಮಳೆ ಏನಾದರೂ ಆದರೆ ಏನು ಗತಿ ಅಂತ ಅನಿಸುತ್ತೆ. ಅದನ್ನು ಕೂಡ ನಾವು ನೋಡಿದ್ದೀವಿ. ಏರಿಯಾಗಳೇ ನೀರಿನಲ್ಲಿ ಮುಳುಗೋಗಿರ್ತಕ್ಕಂಥದ್ದನ್ನು ಗಮನಿಸಿದ್ದೀವಿ. ಈ ಸಾಯಿ ಲೇಔಟ್ ಇವೆಲ್ಲವೂ ಕೂಡ ಸಿಕ್ಕಾಪಟ್ಟೆ ತೊಂದರೆ ಅನುಭವಿಸ್ತಕ್ಕಂಥ ತಗ್ಗು ಪ್ರದೇಶದ ಬಡಾವಣೆಗಳು. ಸದ್ಯ ನಾನೀಗ ಸುರಂಜನ್ ದಾಸ್ ರಸ್ತೆಯಲ್ಲಿದ್ದೇನೆ. ಇದು ಕೂಡ HAL ಮಾರ್ಕೆಟ್ಗೆ ಕನೆಕ್ಟ್ ಆಗುವಂತಹ ಮತ್ತೊಂದು ರಸ್ತೆ ಗಮನಿಸ್ತಾ ಇದ್ದೀರಿ. ರಸ್ತೆಯ ಎರಡೂ ಭಾಗಗಳು ಕೂಡ ಕಂಪ್ಲೀಟ್ ಆಗಿ ಜಲಾವೃತ ಆಗಿದೆ. ರಸ್ತೆಯಲ್ಲಿ ಓಡಾಟವನ್ನು ಮಾಡೋದಕ್ಕೆ ಆಗದಂಥ ಪರಿಸ್ಥಿತಿ ನೋಡಿ. ಅಲ್ಲಿ ಒಂದು ಬರ್ತಾ ಇರುವಂಥ ಬೈಕನ್ನು ಗಮನಿಸ್ತಾ ಇದ್ರೆ ಅದರ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಬೈಕು ಆಲ್ಮೋಸ್ಟ್ ಅರ್ಧ ಮುಳುಗಡೆ ಆದಂಥ ರೀತಿಯಲ್ಲೇ ಇದೆ. ಬಟ್ ಅರ್ಧದಲ್ಲೇನಾದರೂ ಗಾಡಿಯನ್ನು ನಿಲ್ಲಿಸಿದ್ರೆ ಆಫ್ ಆಗುತ್ತೆ. ಸೊ ಮಧ್ಯದಲ್ಲೇ ಸವಾರು ಸಿಲ್ಕೊಳ್ಬೇಕಾಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ಹೇಗೋ ಕಷ್ಟಪಟ್ಟು ಆಚೆಗೆ ದಾಟ್ತಾ ಇದ್ದಾರೆ. ಬಟ್ ಮಳೆಯ ನೀರು ಎರಡೂ ಕಡೆಗಳಲ್ಲಿ ನಿಂತಿರುವಂಥ ಪರಿಣಾಮವಾಗಿ ಸಮಸ್ಯೆ ಆಗ್ತದೆ. ಸಮಸ್ಯೆ ಎಲ್ಲಿದೆ ಅನ್ನುವಂಥದ್ದನ್ನು ನಾನು ನಿಮಗೆ ನೇರವಾಗಿ ತೋರಿಸ್ತೇನೆ. ನೋಡಿ, ಡ್ರೈನೇಜ್ ಇದೆ. ಡ್ರೈನೇಜಲ್ಲಿ ಸರಿಯಾಗಿ ನೀರು ಹೋಗೋದಕ್ಕೆ ವ್ಯವಸ್ಥೆ ಮಾಡದೇ ಇರುವಂಥ ಕಾರಣಕ್ಕಾಗಿ ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಂದರೆ ಅದ್ರ ಒಳಭಾಗದಲ್ಲಿ ಇರುವಂಥ ಹೂಳನ್ನು ತೆಗೆಯುವಂಥ ಕೆಲಸವನ್ನು ಮಾಡಬೇಕಿತ್ತು. ಆ ಹೂಳನ್ನು ತೆಗೆದಿದ್ರೆ ರಸ್ತೆಯಲ್ಲಿ ಈ ರೀತಿ ನೀರು ನಿಲ್ತಾ ಇರಲಿಲ್ಲ, ನೇರವಾಗಿ ಒಳಭಾಗಕ್ಕೆ ನೀರು ಹೋಗ್ತಾ ಇತ್ತು. ಬಟ್ ಆದರೆ ನೀರು ಹೋಗೋದಕ್ಕೆ ಡ್ರೈನೇಜ್ನಲ್ಲಿ ಇದ್ದಂತಹ ಹೂಳನ್ನು ತೆಗೆದೇ ಇರುವಂತಹ ಪರಿಣಾಮ ಈ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮತ್ತೊಂದು ಕಡೆ ಇನ್ನೊಂದು ದೃಶ್ಯಾವಳಿಗಳನ್ನು ನಾನು ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ. ಡ್ರೈನೇಜ್ ಒಳಗೆ ಹೋಗಬೇಕಿದ್ದಂಥ ನೀರು ಡ್ರೈನೇಜಿಂದ ಆಚೆ ಬರ್ತಾ ಇದೆ. ಸೊ ಇದಕ್ಕೆ